ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಹುಬ್ಬಳ್ಳಿಯ ಮಾನ್ಯ ಹತ್ಯೆ ಕೇಸ್ ತನಿಖೆ ಚುರುಕುಗೊಂಡಿದೆ. ರಕ್ತ ಹರಿಸಿ ಪರಾರಿಯಾಗಿದ್ದ ಹಂತಕರು ಅರೆಸ್ಟ್ ಆಗಿದ್ದಾರೆ. ಈ ಮಧ್ಯೆ ಆರೋಪಿಗಳ ಎನ್ಕೌಂಟರ್ಗೆ ಕೂಗೆದ್ದಿದೆ. ಜಾತಿ ಅನ್ನೋದು ಸಮಾಜಕ್ಕೆ ಅಂಟಿರೋ ಕಳಂಕ. ಪ್ರೀತಿ ಸ್ನೇಹ ಅನ್ನೋ ಬಂಧಕ್ಕೆ ಮಹಾಕಂಟಕ. ಶತಶತಮಾನ ಕಳೆದರೂ ಈ ಜಾತಿ ಪ್ರೀತಿ ನಡುವಿನ ಜಿದ್ದು ಹೋಗಿಲ್ಲ. ತಲತಲಾಂತರದಿಂದ ಹೊತ್ತಿದ ಅಸಮಾನತೆ ಕಿಚ್ಚು ಆರ್ತಿಲ್ಲ. ಜಾತಿ ಬೇಲಿ ಭೇದಿಸಿ ಒಂದಾದ ಹೃದಯಗಳ ರಕ್ತದ ಕೋಡಿ ಹರಿಯೋದೂ ನಿಂತಿಲ್ಲ. ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಜಾತಿ ಜಿದ್ದಿಗೆ ಪ್ರೀತಿಸಿದವಳ ಹೆಣ ಬಿದ್ದಿದೆ. ಹೆತ್ತ ತಂದೆಯೇ ಗರ್ಭಿಣಿ ಮಗಳ ರಕ್ತ ಕುಡಿದು ರಣಕೇಕೆ ಹಾಕಿದ್ದಾನೆ. ಮಗಳ ಲವ್ ಮ್ಯಾರೇಜ್ಗೆ ರಾಕ್ಷಸನಾದ ಅಪ್ಪ, ಹೋಗರೆದ್ರು ಬಿಡದೆ ಕೊಚ್ಚಿಕೊಂದ ಹಂತಕ. 100 ಕಾಲ ಕೂಡಿ ಬಾಳೋ ಕನಸು ಈಡೇರಲಿಲ್ಲ. ಮನಸಾರೆ ಕೈ ಹಿಡಿದವನ ಗೂಡು ತೊರೆಯೋ ಮನಸ್ಸು ಆಕೆಗೆ ಇರಲಿಲ್ಲ. ಮುದ್ದಾದ ಮಗುವಿಗೆ ಜನ್ಮ ಕೊಡಬೇಕು, ಪ್ರೀತಿಸಿದವನ ಜೊತೆ ಜೀವನ ಪೂರ್ತಿ ಬಾಳಬೇಕು ಅಂದ್ಕೊಂಡಿದ್ಲು. ಆದ್ರೆ ಮಗಳ ಪ್ರೀತಿಗೆ ಜಾತಿಯ ಬೇಲಿ ಹೆಣೆದಿದ್ದ ತಂದೆ ಹಾಡ ಹಗಲೇ ಗರ್ಭಿಣಿ ಅನ್ನೋದನ್ನು ನೋಡದೆ ಕೊಚ್ಚಿ ಕೊಚ್ಚಿ ಹೆಣ ಕೆಡವಿದ್ದಾನೆ. ಅಪ್ಪನೇ ನನ್ನ ಮೊದಲ ಹೀರೋ ಅಂತಿದ್ದವಳಿಗೆ ಅಕ್ಷರಶಃ ಯಮನಾಗಿದ್ದಾನೆ. ಈ ರಾಕ್ಷಸನ ಎದೆಯಲ್ಲಿ ಜಾತಿಯ ಜ್ವಾಲೆ ಅದೆಷ್ಟರ ಮಟ್ಟಿಗೆ ಬೇರೂರಿತ್ತು ಅನ್ನೋದನ್ನ ಈ ದೃಶ್ಯಗಳೇ ಸಾರಿ ಸಾರಿ ಹೇಳ್ತಿವೆ. ಮಗಳು ಅನ್ನೋ ಮಮತೆ ಮರೆತವ ಮೃಗದಂತೆ ಎಗರಿ ಮಚ್ಚು ಬೀಸಿ ರಣಕೇಕೆ ಹಾಕಿದ್ದಾನೆ. ಕೊನೆ ಕ್ಷಣದಲ್ಲೂ ಅಪ್ಪ ನನ್ನ ಬಿಟ್ಟುಬಿಡು ಅಂತ ಗೋಗರದ ಮಾನ್ಯ ರಕ್ತಕಾರಿ ಜೀವ ಬಿಟ್ಟಿದ್ದಾಳೆ. ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಈ ಭೀಕರ ಭಯಾನಕ ಭೀಭತ್ಸ ಕೃತ್ಯಕ್ಕೆ ಹುಬ್ಬಳ್ಳಿ ಮಾತ್ರವಲ್ಲ, ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ನಾಗರಿಕ ಸಮಾಜವೇ ಒಂದು ಕ್ಷಣ ತಲೆ ತಗ್ಗಿಸುವಂತೆ ಮಾಡಿದೆ. ಡೆಡ್ಲಿ ಸ್ಕೆಚ್, ಇಡೀ ಕುಟುಂಬವೇ ಟಾರ್ಗೆಟ್. ಮಗಳ ಹೊಟ್ಟೆ ಸೀಳಿ ರಣಕೇಕೆ ಹಾಕಿದ ಅಪ್ಪ. ಮಾನ್ಯ ಪಾಟೀಲ್ ಯಾವಾಗ ದಲಿತ ಯುವಕ ವಿವೇಕಾನಂದನ ಕೈ ಹಿಡಿದ್ಲೋ ಅವತ್ತೇ ಕುಟುಂಬಸ್ಥರು ಮನುಷ್ಯತ್ವ ಮರೆತು ಹೋಗಿದ್ರು. ಗಂಡನ ಜೊತೆ ಮಾನ್ಯ ಸೀಮಂತ ಕಾರ್ಯಕ್ಕೆ ಊರಿಗೆ ಬಂದಿದ್ದೇ ತಡ ಪಾಪಿ ಪ್ರಕಾಶ್ ಆ್ಯಂಡ್ ಗ್ಯಾಂಗ್ ರಾತ್ರೋರಾತ್ರಿ ಸ್ಕೆಚ್ ರೆಡಿ ಮಾಡಿತ್ತು. ಜಾತಿ ಬಿಟ್ಟು ಹೋದವಳ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡುವುದಕ್ಕೆ ಶಪಥ ಮಾಡಿದ್ರು. ಇದರಿಂದ ದಲಿತ ಕುಟುಂಬಗಳಲ್ಲಿ ಭಯ ಹುಟ್ಟಿಸೋದಕ್ಕೂ ಸಜ್ಜಾಗಿದ್ರು. ಅದರಂತೆ ಮಾರಕಾಸ್ತ್ರ ಹಿಡಿದು ಎಂಟ್ರಿ ಕೊಟ್ಟಿದ್ದ ಗ್ಯಾಂಗ್ ಮೊದಲು ಟ್ರ್ಯಾಕ್ಟರ್ನಿಂದ ಗುದ್ದಿ ವಿವೇಕಾನಂದ ತಂದೆ ಹತ್ಯೆಗೆ ಯತ್ನಿಸಿದ್ದಾರೆ. ಅದು ಜಸ್ಟ್ ಮಿಸ್ ಆಗಿತ್ತು. ಮತ್ತೊಂದು ಕಡೆ ವಿವೇಕಾನಂದ ಮುಗಿಸೋ ಪ್ಲಾನ್ ಫೇಲ್ ಆಗಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಹಂತಕ ಪಡೆ ಹಾಡ ಹಗಲೇ ಮಾನ್ಯಾಳ ಮನೆಗೆ ನುಗ್ಗಿದೆ. ಮಗಳನ್ನ ನೋಡಿ ರಾಕ್ಷಸನಾದ ಪ್ರಕಾಶ್ ಮೊದಲು ಕುತ್ತಿಗೆಗೆ 2 ಬಾರಿ ಕೊಡಲಿಯಿಂದ ಹೊಡೆದಿದ್ದಾನೆ. ಬಳಿಕ ಹೊಟ್ಟೆಗೆ ಮಚ್ಚಿನಿಂದ ಚುಚ್ಚಿ ನರನಾಡಿಯಲ್ಲೂ ನರಕ ತೋರಿಸಿದ್ದಾರೆ. ಬಿದ್ದು ಒದ್ದಾಡಿದ್ರೂ ಬಿಡದೆ ಹೊಟ್ಟೆಯನ್ನೇ ಸೀಳಿ ಕೊಂದು ಹಾಕಿದ್ದಾರೆ. ಮಮ್ಮಿಗೆ ತಲೆಗೆ ಕೊಡ್ಲಿಲ್ಲ ಹಾಕಿಂದ ಅವ್ರಿಗೆ ಪೂರ್ತಿ ರಗತಾಗಿ ಎಲ್ಲ 3 ತಾಸು ಅಲ್ಲೇ ಬಿದ್ದಾಳೆ ಸರ್. ಯಾರು ಒಬ್ಬರು ಇದೆ ಹೇಳಿಲ್ಲ ಸರ್. ಮನೆಗೆ ಹೋಗಿ ನನ್ನ ಹೆಂಡತಿ, ನಮ್ಮ ಮಮ್ಮಿ, ನಮ್ಮ ತಂಗಿಯಾರದು ಓದ್ಕೊಳ್ಳೋ ಟೈಮ್ನಾಗ ಹೋಗಿ ಏಕಾಏಕಿ ನಮ್ಮ ತಂಗಿ ನೋಡಿ ಅವ್ರು ನೋಡಿ ಕದ ಹಾಕಿದ್ರು ಸರ್. ಕದ ಹೊಡೆದು ಮನೆ ತಪ್ಪಿಸ್ಕೋಬೇಕಂತಂದು ಓಡಿ ಹೊರಗೆ ಬಂದಾಗ ಸರ್ ಆ ಸೈಡ್ ದೋಡಿಂದ. ಅವಾಗ ಟ್ಯಾಕ್ಟ್ರಿ ಸಂಧ್ಯಾಗಿ ಕೈ ಮುರಿದಾನ ಸರ್. ಕುತ್ತಿಗೆಗೆ ಕೊಡ್ಲಿ ತಗೊಂಡು 3-4 ಸತೆ ಹೊಡೆದಾನ ಸರ್. ಮತ್ತೆ ಪ್ರಕಾಶ್ ಗೌಡ ಸರ್. ಮಾನ್ಯಾಳ ಹೆಣ ಬೀಳುತ್ತಿದ್ದಂತೆ ವಿವೇಕಾನಂದನ ತಾಯಿ ರೇಣುಕಾ ಹಾಗೂ ಸಂಬಂಧಿಕರ ಮೇಲೂ ಮಚ್ಚು ಬೀಸಿದ್ದಾರೆ. ಗಂಭೀರ ಗಾಯಗೊಂಡ ವಿವೇಕಾನಂದ ತಾಯಿ ಹಾಗೂ ದೊಡ್ಡಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಹೆಂಡತಿ ಸಾವು, ಅಮ್ಮನ ಒದ್ದಾಟ ನೋಡಿ ವಿವೇಕಾನಂದ ಗೋಳಾಡುತ್ತಿದ್ದಾನೆ. ನನ್ನ ಹೆಂಡತಿ ಕೊಂದವರನ್ನ ಎನ್ಕೌಂಟರ್ ಮಾಡಿ ಊರಿನವರು ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ, ದಲಿತರಾಗಿ ಹುಟ್ಟಿದ್ದೇ ತಪ್ಪ ಅಂತ ಗೋಳಾಡಿದ್ದಾನೆ. ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರು ಅಂತ ಹೇಳಿದ್ರೆ ನಮ್ಮ ಮನೆ ಅಂತೇಳಿ ನೋಡಿದ್ರೆ 14 ಮಂದಿ ಮೇಲೆ ನಾವು ಕೇಸ್ ಮಾಡೇವಿ ಸರ್. 5 ದಿನ 6 ಜನನಷ್ಟೇ ಅರೆಸ್ಟ್ ಮಾಡಿದ್ರು ಸರ್. ಇನ್ನೂ ಏನಂತಂದು ಪೂರ್ತಿ ರಿಪೋರ್ಟ್ ಗೊತ್ತಾಗಿಲ್ಲ ಸರ್. ನಾವು ಕಾನೂನು ಕಡೆ ಬೇಡ್ಕೊಳ್ಳೋದಂದ್ರೆ ಸರ್, ನಮ್ಮ ತಂದೆ ತಾಯಿ ಮೇಲೆ ಯಾರು ಮನು ಮ್ಯಾಗ ಯಾರು ಇದು ಮಾಡ್ಯಾರ ಸರ್ ಅವ್ರಿಗೆ ಎನ್ಕೌಂಟರ್ ಆಗ್ಬೇಕಂತಂದು ಬೇಡ್ಕೊಳ್ಳೋದು ಇಷ್ಟೇ ಸರ್. ಡಬಲ್ ಮರ್ಡ್ರಿ ಕೇಸ್ ಸರ್. ನಮ್ಮ ಮಮ್ಮಿಯಾರು ಇನ್ನೂ ಸೀರಿಯಸ್ ಅದಾರ ಸರ್. ನಾನು ಎನ್ಕೌಂಟರ್ ಮಾಡ್ಕೋಬೇಕಂತ ಕೇಳ್ತಾನೆ ಸರ್. ಮರ್ಯಾದೆಗಾಗಿ ಹತ್ಯೆಗೈದ 6 ಮಂದಿ ಅರೆಸ್ಟ್. ಬೂದಿ ಮುಚ್ಚಿದ ಕೆಂಡವಾದ ಇನಾಂ ವೀರಾಪುರ. ಮಾನ್ಯಾಳ ಮೇಲೆ ಅಟ್ಟಹಾಸ ಮೆರೆದ 6 ಆರೋಪಿಗಳನ್ನ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕಾಶ್ ಗೌಡ, ಅರುಣ್ ಗೌಡ, ಈರಣ್ಣಗೌಡ, ಫಕೀರಗೌಡ, ಬಸನಗೌಡ, ಗುರುಸಿದ್ದಗೌಡನನ್ನ ಬಂಧಿಸಿ ಡ್ರಿಲ್ ಮಾಡುತ್ತಿದ್ದಾರೆ.
ಇತ್ತ ಇನಾಮ್ ವೀರಾಪುರ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮತ್ತೆ ಅಟ್ಯಾಕ್ ಮಾಡೋ ಭಯದಲ್ಲಿ ವಿವೇಕಾನಂದ ಕುಟುಂಬಸ್ಥರು ಊರನ್ನೇ ಬಿಟ್ಟಿದ್ದಾರೆ. ಸಂಬಂಧಿಕರ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಮಾನ್ಯ ಪತಿ ವಿವೇಕಾನಂದ್ಗೆ ಓರ್ವ ಗನ್ಮ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಂದೆಡೆ ಆರೋಪಿ ಪ್ರಕಾಶ್ ಪಾಟೀಲ್ ಕುಟುಂಬಸ್ಥರು ಬಂಧನ ಭೀತಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕಡೆ ದಿಕ್ಕಾಪಾಲಾಗಿದ್ದಾರೆ. ನಮ್ಮ ಟೀಮ್ ಇನ್ನೂ ಫೀಲ್ಡಲ್ಲಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇ ಆರೋಪಿಗಳಿಗೆ ಅರೆಸ್ಟ್ ಮಾಡ್ತೀವಿ. 14 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ನಮಗೆ 6 ಜನ ಆಗಿದ್ದಾರೆ. ಇನ್ನೊಬ್ಬ ಅಕ್ಯೂಸ್ಡ್ ನಮಗೆ ಆದಷ್ಟು ಬೇಗ ಸಿಗ್ಬೋದು. ನಾವೇ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆ ಜಾತಿ ಜ್ವಾಲೆಯಲ್ಲಿ ಬಿದ್ದ ಮಾನ್ಯ ನರಳಾಡಿ ನರಕ ಅನುಭವಿಸಿದ್ದಾಳೆ. ಸೀಮಂತದ ಸಂಭ್ರಮದಲ್ಲಿದ್ದವಳು ಅಪ್ಪನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾಳೆ. ಜಾತಿ ಭೂತ ಹೊಕ್ಕಿಸಿಕೊಂಡ ಇಂಥ ಕ್ರಿಮಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.